ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರೈತರಿಗೆ ಮಾರಕವಾಗಿರುವ 3 ಕೃಷಿ ಕಾಯ್ದೆಯನ್ನ ಸರ್ಕಾರ ರದ್ದು ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಒತ್ತಾಯಿಸಿದ್ದಾರೆ. ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕಳೆದ 2022ರಿಂದಲೂ ಕೂಡ ಕೃಷಿ ಮಸೂದೆ ಕಾಯ್ದೆಯ ವಿರುದ್ಧ ರೈತರು ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಅಂದಿನ ವಿಪಕ್ಷ ಸ್ಥಾನದಲ್ಲಿ ಇದ್ದ ಸಿದ್ದರಾಮಯ್ಯ ಅವರು ಈಗ ಮುಖ್ಯಮಂತ್ರಿಯಾಗಿದ್ದಾರೆ. ಕೂಡಲೇ ಕೃಷಿ ಮಸೂದೆ ರದ್ದು ಮಾಡಬೇಕು ಅಂತ ಆಗ್ರಹಿಸಿದರು. ರೈತರಿಗೆ ಮಾರಕವಾಗಿದೆ, ಇದು ರದ್ದು ಮಾಡಬೇಕು ಅಂತ ಏನು ನಮಗೆ ಮಾತು ಕೊಟ್ಟಿದ್ರು ಅದರ ಪ್ರಕಾರ ನಡ್ಕೊಂಡಿಲ್ಲ. ಈಗ ಯಾಕೆ ನೀವು ಅಧಿಕಾರದಲ್ಲಿ ಇದ್ದಾಗ ಇದನ್ನು ರದ್ದು ಮಾಡ್ತಾ ಇಲ್ಲ ಅಂತ ಹೇಳಿ ನಮ್ಮದು ಭಾಳ ಪ್ರಮುಖವಾದ್ದು. ಎರಡನೇದು MSPಗೆ ಸಂಬಂಧಪಟ್ಟಂಗೆ ಭಾರತ ಸರ್ಕಾರ ರೈತರನ್ನ ವಂಚನೆ ಮಾಡಬಾರ್ದು. ಈಗಾಗಲೇ ನಾಳೆ ಏನು ದೆಹಲಿಯಲ್ಲಿ ಏನು ರೈತರು ಚಳವಳಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ರೈತರ ಸಮಸ್ಯೆಯನ್ನು ಕುಂತು ಮಾತಾಡಿ ಬಗೆಹರಿಸಿ ಅಂತ. ರೈತರಿಗೂ ಹೇಳಿದ್ದಾರೆ ನೀವು ಶಾಂತಿಯುತವಾಗಿ ಮಾಡಿ ಅಂತ. ಈ ಮಧ್ಯೆ ಏನು ಹೇಳಿದ್ದಾರೆ ಮಂತ್ರಿ ಅಂದರೆ, ನಾವು ಎಲ್ಲ ಬೆಳೆಗಳಿಗೆ MSP ಕೊಡ್ತೀವಿ ಅಂತ. MSP ನೀವು ಕೊಡೋದು ಅದು ಯಾವ ಲೆಕ್ಕನೂ ಅಲ್ಲ, ಯಾವ ಅಳತೆಗೋಲು ಅಲ್ಲ. ಅದಕ್ಕೆ ಡಾಕ್ಟರ್ ಸ್ವಾಮಿನಾಥನ್ ಅವರು ಹೇಳಿರೋ ಪ್ರಕಾರ ಈಗಾಗಲೇ ಸ್ವಾಮಿನಾಥನ್ ವರದಿ ಕೊಟ್ಟು 23 ವರ್ಷ ಆಗಿ 24ನೇ ವರ್ಷ. ಈಗ ಅವರು ಹೇಳಿರೋದು C2+50 ಆ ಮಾನದಂಡದಲ್ಲಿ ರೈತನ ಉತ್ಪನ್ನಗಳಿಗೆ ಬೆಲೆ ನಿಗದಿ ಮಾಡಬೇಕಂತ. ಇದು ಯಾವುದು ಮಾನದಂಡ ಇಲ್ದಲೇ ಆ ಬೆಳೆಗೆ ರಾಗಿಗೆ 50 ರೂಪಾಯಿ ಕೊಡ್ತೀನಿ, ಜೋಳಕ್ಕೆ 25 ಕೊಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.